ನೋಡಿ, ಗೌರಿ ಗಣೇಶನ ಹಬ್ಬ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ಭಾದ್ರಪದ ಮಾಸದಲ್ಲಿ ತದಿಗೆ ದಿನ, ಚೌತಿ ದಿನ ಗೌರಿ ಗಣೇಶನ ಹಬ್ಬ ಬರುತ್ತೆ. ಈ ವರ್ಷ ವಿಶ್ವಾವಸುನಾಮ ಸಂವತ್ಸರದಲ್ಲಿ ಮಂಗಳವಾರ 26/8/2025 ಮಂಗಳವಾರ ಗೌರಿ ಹಬ್ಬ ಬಂದಿದೆ. ಅವತ್ತು ಮಧ್ಯಾಹ್ನ ತನಕ ತದಿಗೆ ಇರುತ್ತೆ, ಆಮೇಲೆ ಚೌತಿ ಬರುತ್ತೆ. ಗೌರಿ ಹಬ್ಬನ ಪೂರ್ತಿ ತದಿಗೆ 60ಗಳಿಗೆ ಇದ್ರೂ ಕೂಡ ಅವತ್ತು ಆಚರಣೆ ಮಾಡಬಾರ್ದು. ಮಾರನೇ ದಿವಸ ಬೆಳಗ್ಗೆ ಸ್ವಲ್ಪ ಭಾಗ ಇದ್ದು ಚೌತಿ ಇದ್ರೂ ಕೂಡ ಅವತ್ತು ಬೆಳಗ್ಗೆನೇ ಗೌರಿ ಪೂಜೆ ಮಾಡಬೇಕಾಗತ್ತೆ. ಹಾಗಾಗಿ ನೀವು ಮಂಗಳವಾರ ಬೆಳಗ್ಗೆ ಸಾಧ್ಯವಾದಷ್ಟು ಮುಂಚೆ 10-11 ಗಂಟೆಗಿಂತ ಮುಂಚೆ, ರಾಹುಕಾಲ ಬರೋಕ್ಕಿಂತ ಮುಂಚೆ ನೀವು ಆ ಗೌರಿ ಪೂಜೆಯನ್ನು ಆರಾಧನೆ ಮಾಡಿ. ಹಾಗಾಗಿ ಆ ಸ್ವರ್ಣಗೌರಿ ದೇವಿಯನ್ನು ಆರಾಧನೆ ಮಾಡೋದ್ರಿಂದ ನಮಗೆ ಪುತ್ರ ಪೌತ್ರಾದಿ ಸಕಲ ಐಶ್ವರ್ಯಗಳು ಕೂಡ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿದಾನೆ. ಹಾಗಾಗಿ ಸ್ವರ್ಣಗೌರಿ ದೇವಿಯನ್ನು ಪೂಜೆ ಮಾಡ್ತೀವಿ. ಇನ್ನು ಗಣಪತಿ ಪೂಜೆಯನ್ನು ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ, ವಿಶೇಷವಾಗಿ ಈ ಭಾದ್ರಪದ ಮಾಸದಲ್ಲಿ ಚೌತಿಯ ದಿನ ಬರ್ತಕ್ಕಂಥ ಗಣಪತಿಯನ್ನ ಚೌತಿ ವಿನಾಯಕ ಅಂತ ಕರಿತೀವಿ. ವಿಶೇಷವಾಗಿ ವರಸಿದ್ಧಿ ವಿನಾಯಕ ಅಂತ ಕರಿತೀವಿ. ವರ ಅಂದರೆ ನಾವು ಕೇಳಿದಂಥವನ್ನ ಕೊಡುವನು, ಸಿದ್ಧಿ ಅಂದರೆ ಸಿದ್ಧಿ ಆಗೋದು, ನಮಗೆ ಏನು ಕೇಳಿದ್ರೆ ಅದು ಸಿದ್ಧಿ ಆಗುತ್ತೆ ಅಂತೇಳಿ ಪ್ರತೀತಿ. ಹಾಗಾಗಿ ನಾಡಿನ ಸಮಸ್ತ ಜನತೆಗೂ ಕೂಡ ಈ ಒಂದು ಗಣಪತಿ ಹಬ್ಬವನ್ನು ವಿಶೇಷವಾಗಿ ವಿಜೃಂಭಣೆಯಿಂದ ಆರಾಧನೆ ಮಾಡ್ತಾರೆ. ಅದನ್ನು 27/8/2025 ಬುಧವಾರ ಬೆಳಗ್ಗೆ ಮಾಡ್ಬೋದು. ಇಲ್ದಿರ ಇದ್ದರೆ ಸಾಯಂಕಾಲ 4 ಗಂಟೆ ಮೇಲೂ ಕೂಡ ಗಣಪತಿ ಪೂಜೆಯನ್ನು ಮಾಡ್ಬೋದು. ಆದರೆ ಗೌರಿ ಪೂಜೆಯನ್ನು ಮಾತ್ರ ಮಂಗಳವಾರ ಬೆಳಗ್ಗೆ ಮಾಡೋದೇ ಉತ್ತಮ. ನಿಮಗೆ ಆಗಲೇ ಇಲ್ಲ, ಏನು ಅನಾನುಕೂಲ ಆಗಿದೆ, ತೊಂದರೆ ಆಗಿದ್ರೆ ಅಂದರೆ ಬೇಕಾದ್ರೆ ಸಾಯಂಕಾಲ ಗೋಧೂಳಿ ಲಗ್ನದಲ್ಲಿ ಗೌರಿ ಪೂಜೆಯನ್ನು ಮಾಡಬಹುದು. ನಾವು ಚೌತಿ ಚಂದ್ರನನ್ನು ನೋಡಿದ್ರೆ ನಮಗೆ ಒಂದು ಮಿಥ್ಯಾಪವಾದ ಬರುತ್ತೆ, ನಮಗೇನಾದರೂ ಕೆಟ್ಟದ್ದು ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ನಾವೆಲ್ಲ ಕಥೆನಲ್ಲೆಲ್ಲ ಕೇಳಿರ್ತೀವಿ. ಹಾಗಾಗಿ ಬಿದಿಗೆ ದಿನ ಮತ್ತು ತದಿಗೆ ದಿನ ಚಂದ್ರನ ದರ್ಶನವನ್ನು ಯಾರು ಮಾಡ್ತಾರೋ, ಅಂದರೆ ಚಂದ್ರೋದಯ ಆಗುತ್ತಲ್ಲ 2ನೇ ದಿವಸ, ಅಂದರೆ ಸೋಮವಾರ ಸಾಯಂಕಾಲ ಚಂದ್ರನನ್ನು ದರ್ಶನ ಮಾಡಬೇಕು. ಮತ್ತು ಮಂಗಳವಾರ ಸಾಯಂಕಾಲ ಕೂಡ ಚಂದ್ರನನ್ನು ದರ್ಶನ ಮಾಡಿ ಅವರು ಬುಧವಾರ ಸಾಯಂಕಾಲ ಚಂದ್ರನನ್ನು ದರ್ಶನವನ್ನು ಮಾಡಿದ್ರು ಕೂಡ ಅವರಿಗೇನೂ ಕೂಡ ಮಿಥ್ಯಾಪವಾದ ಬರೋದಿಲ್ಲ. ಹಾಗಾಗಿ ಚೌತಿಯ ಚಂದ್ರನಿಂದ ಅಪವಾದ ಬರಲ್ಲ ಅಂತ ಹೇಳ್ತಾನೆ. ಇದಕ್ಕೋಸ್ಕರವಾಗಿ ಸಮಂತ ಕೋಪಾಖ್ಯಾನ ಅಂದರೆ ಈ ವರಸಿದ್ಧಿ ವಿನಾಯಕನ ಕಥೆಯನ್ನು ಕೇಳಬೇಕು ಅಂತ ಹೇಳಿದ್ದಾನೆ. ಹಾಗಾಗಿ ಈ ವರಸಿದ್ಧಿ ವಿನಾಯಕನ ಕಥೆಯಲ್ಲಿ ನಾವು ಸಮಂತ ಕೋಪಾಖ್ಯಾನ ಕಥೆಯನ್ನು ಕೂಡ ಹೇಳಿರ್ತೀವಿ. ಯಾರಾದರೂ ಕೂಡ ಚಂದ್ರನ್ ನೋಡ್ದಿರಾ ಇರಿ, ಗಣಪತಿ ಹಬ್ಬದ ದಿನ ಎಲ್ಲರೂ ಕೂಡ ಈ ಕಥೆಯನ್ನು ಕೇಳಿ, ನಿಮಗೆ ಮನಸ್ಸಿನಲ್ಲಿ ಆಹ್ಲಾದ ಉಂಟಾಗುತ್ತೆ. ಯಾವುದೇ ದೇವರ ಕಥೆಗಳನ್ನು ಯಾವುದೇ ಕಾಲದಲ್ಲಿ ನಮಗೆ ಮನಸ್ಸಿಗೆ ಬೇಜಾರಾದಾಗ, ತೊಂದರೆ ಆದಾಗ, ನಾವು ಅಶಕ್ತರಾದಾಗ, ನಮಗೆ ಸೂಸೈಡ್ ಮಾಡ್ಕೋಬೇಕು ಅನಿಸಿದ್ರೆ, ಮನಸ್ಸಿನಲ್ಲಿ ವಿಷಾದ ಉಂಟಾದಾಗ, ನೋವುಂಟಾದಾಗ ಈ ಕಥೆಗಳನ್ನೆಲ್ಲ ಆಲಿಸಿದ್ರೆ ನಮಗೆ ದೇಹದಲ್ಲಿ ಚೈತನ್ಯ ಬರುತ್ತೆ. ಹಾಗಾಗಿ ಕಥೆಗಳನ್ನು ಎಲ್ಲರೂ ಕೂಡ ಕೇಳಿ ಆ ಒಂದು ಸ್ವರ್ಣಗೌರಿ ದೇವಿ ಮತ್ತು ವರಸಿದ್ಧಿ ವಿನಾಯಕ ನಿಮಗೆ ಸಮಸ್ತ ಸನ್ಮಗಳನ್ನು ಉಂಟು ಮಾಡಲಿ ಅಂಥೇಳಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ನೋಡಿ, ಸ್ವರ್ಣಗೌರಿ ದೇವಿಯ ಪೂಜೆ ಮಾಡ್ತಕ್ಕಂತಹ ವ್ರತದ ವಿಧಿವಿಧಾನಗಳನ್ನು ಮತ್ತು ವರಸಿದ್ಧಿ ವಿನಾಯಕನ ವ್ರತವನ್ನು ಮಾಡ್ತಕ್ಕಂಥ ಪೂಜೆ ವಿಧಿವಿಧಾನಗಳನ್ನು ವಿಡಿಯೋಗಳನ್ನು ಹಾಕಿದ್ದೀವಿ ನಾವು. ಆ ಒಂದು ಪೂಜಾ ವಿಧಿಯನ್ನು ಯಾರೂ ಕೂಡ ಮೊಬೈಲಲ್ಲಾಗಲಿ ಟಿವಿನಲ್ಲಾಗಲಿ ಪ್ಲೇ ಮಾಡಿಕೊಂಡು ಯಾವುದೇ ಅರ್ಚಕರ ಸಹಾಯವಿಲ್ಲದೆ ಪೂಜೆ ಮಾಡ್ಬೋದು. ಪೆಂಡಾಲಲ್ಲಿಡೋ ಗಣಪತಿ ಆಗ್ಬೋದು, ಮನೆಯಲ್ಲಿರೋ ಗಣಪತಿ ಆಗ್ಬೋದು, ಹೆಣ್ಮಕ್ಳಾಗ್ಬೋದು, ಗಂಡು ಹುಡುಗರಾಗ್ಬೋದು, ಯಾರು ಬೇಕಾದರೂ ಯಾವುದೇ ಕಾಲದಲ್ಲಿ ನಮ್ಮ ಚಾನಲ್ನಲ್ಲಿರ್ತಕ್ಕಂಥ ಯಾವುದೇ ವ್ರತದ ಪೂಜೆಗಳನ್ನು, ವರಮಲಕ್ಷ್ಮಿ ಆಗಿರ್ಬೋದು, ಕೇದಾರೇಶ್ವರನ ಪೂಜೆ ಆಗ್ಬೋದು, ಗಣಪತಿ ಪೂಜೆ ಆಗ್ಬೋದು, ಸ್ವರ್ಣಗೌರಿ ಪೂಜೆ ಆಗ್ಬೋದು, ಎಲ್ಲ ವ್ರತಗಳನ್ನು ಮಾಡೋಕ್ಕೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಫಾಲೋ ಮಾಡ್ತಾ ಇರಿ. ಇದೇ ಥರ ಇನ್ನೂ 16 ವಿಡಿಯೋಗಳು ನಾವು ಹಾಕ್ತೀವಿ. ನಮ್ಮ ವಿಡಿಯೋನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಮ್ಮ ವಿಡಿಯೋ ಮೊದಲ ಸತಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡೋದನ್ನಂತೂ ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಲೋಕಸ್ಸಮಸ್ತ ಸುಖಿನೋ ಭವಂತೋ, ಸಮಸ್ತ ಸನ್ಮಂಗಳಾನಿ ಭವಂತೋ.